ಸರ್, ಇವತ್ತು ತಮ್ಮೇಶ್ ಗೌಡರ ಸಮ್ಮುಖದಲ್ಲಿ ನೀವು BJP ಜಾಯ್ನ್ ಆಗಿದ್ದೀರಾ. ಸಕ್ರಿಯವಾಗಿ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಏನು ಹೇಳ್ತೀರಾ ಸರ್? ನಾನು ಕಾಂಗ್ರೆಸ್ ಪಕ್ಷದಲ್ಲಿ 25 ವರ್ಷದ ಕೆಲಸ ಮಾಡಿದ್ದೀನಿ. 5 ವರ್ಷ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಕೆಲಸ ಮಾಡಿದ್ದೀನಿ. ಆಮೇಲೆ 4 ವರ್ಷಗಳಿಂದ ಕಳೆದ 4 ವರ್ಷಗಳಿಂದ ವಾರ್ಡಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಜನರ ಸಮಸ್ಯೆನ ಅರಿತು ಜನಗಳ ಮಧ್ಯೆ ಓಡಾಡಿ ಏನೇ ಸಮಸ್ಯೆ ಇದೆ ಅಂತ ನೋಡಿಕೊಂಡು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದ್ದೀನಿ. ಸುಮಾರು ವರ್ಷಗಳಿಂದ ನಾನು 25 ವರ್ಷ ಏನು ಕೆಲಸ ಮಾಡ್ತಾಯಿದ್ದೀನಿ. ಆ ಒಂದು ಪ್ರಾಮಾಣಿಕತೆಗೆ ಎಲ್ಲೋ ನನಗೊಂದು ಬೆಲೆ ಸಿಕ್ಕಿಲ್ಲ ಅನ್ನಿಸ್ತು. ಇಲ್ಲಿ ಕೆಲಸ ಮಾಡಿದಂಥವ್ರಿಗೆ ಹೆಚ್ಚು ಬೆಲೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋಂಥವ್ರಿಗೆ ಬೆಲೆ ಸಿಗ್ತಾಯಿಲ್ಲ. ಆದ್ದರಿಂದ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ನಾವಿನ್ನು ರಾಜಕೀಯ ಮಾಡೋದೇ ಬೇಡ, ಇದರ ಅರ್ಥ ಇಲ್ಲ ಅಂತ ನಾವು ಸಾಮಾನ್ಯವಾಗಿ ಮನೇಲಿ ಕೂತಿದ್ವಿ. ಈ ತಮ್ಮೇಶ್ ಗೌಡರು, ನಮ್ಮ ವಿಶ್ವರೆಡ್ಡಿ ಅವರು, ಸುಹಾಸ್ ಅವರು, ಈ BJP ಲೀಡರ್ಗೆಲ್ಲ ಸೇರಿಕೊಂಡು ನಮ್ಮ ಮನೆಗೆ ಬಂದು ಅಪ್ರೋಚ್ ಮಾಡಿದ್ರು. ನೋಡಪ್ಪ, ಇನ್ನು 25 ವರ್ಷದಿಂದ ಕಾಂಗ್ರೆಸ್ಸಲ್ಲಿ ಕೆಲಸ ಮಾಡಿದ್ಯಾ, ನಮ್ಮ ಜೊತೆ ಒಂದು ಸರಿ ಬಂದು ನೋಡು, ನಾವು ಪ್ರಾಮಾಣಿಕತೆಗೆ ಬೆಲೆ ಕೊಡ್ತೀವಿ. ಪಕ್ಷದಲ್ಲಿ ನಿಮಗೆ ಒಳ್ಳೆಯ ಹೆಸರಿದೆ, ಜನಗಳ ಮಧ್ಯೆ ಓಡಾಡಿದ್ಯಾ, ಒಳ್ಳೆಯ ಹೆಸರು ಮಾಡಿದ್ಯಾ, ಯಾಕೆ ನೀವು ಸುಮ್ಮನೆ ಮನೇಲಿ ಕೂತ್ಕೊಬೇಕು, ಜನಗಳಿಗೆ ಸೇವೆ ಮಾಡೋಕ್ಕಂತ ಬಂದು ಜನಗಳ ಸೇವೆಯನ್ನು ಮುಂದುವರಿಸ್ಬೋದಲ್ಲ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ರು. ನಾನು ನಮ್ಮ ಸ್ನೇಹಿತರೆಲ್ಲ ವಿಚಾರಿಸಿ ನಮ್ಮ ಜೊತೆ ನಿಂತು ಯಾರು ಕೆಲಸ ಮಾಡಿದ್ದಾರೆ ನಮಗೋಸ್ಕರ ಅವರೆಲ್ಲ ವಿಚಾರಿಸಿ ಎಲ್ಲ ಒಂದು ಮೀಟಿಂಗ್ ಮಾಡಿ ಅವ್ರ ಅನುಮತಿ ತಗೊಂಡು ಇವತ್ತು BJP ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ. ನಾನು ಕೈಲಾದಷ್ಟು ಜನಗಳಿಗೆ ಸೇವೆ ಮಾಡೋಂಥ ಭಾಗ್ಯ ಇವತ್ತು ಕಾಂಗ್ರೆಸ್ ಪಕ್ಷದಿಂದ BJPಗೆ ಬಂದಿದ್ದೀನಿ. BJPನಲ್ಲಿ ಎಲ್ಲ ಕಾರ್ಯಕರ್ತರು, ಲೀಡರ್ಗಳು, ಎಲ್ಲ ಸ್ನೇಹಿತರು ಸೇರಿಕೊಂಡು ನಮ್ಮ ಬೆಂಬಲ ಕೊಟ್ಟು ನಮ್ಮನ್ನು ಕೆಲಸ ಮಾಡೋದಕ್ಕೆ ಬಿಡ್ತೀವಿ ಅಂತ ಇವತ್ತು ತಮ್ಮೇಶ್ ಗೌಡರು ಹೇಳಿದ್ದಾರೆ. ನಾವು ಜನಗಳ ಮಧ್ಯೆ ನಿಂತ್ಕೊಂಡು ಜನಗಳ ಸೇವೆ ಮಾಡೋದಕ್ಕೆ ನಾವು ಸಿದ್ಧವಾಗಿದ್ದೀವಿ. ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ನಾವು ಪಕ್ಷದ ಕೆಲಸ ಮಾಡಿಕೊಂಡು ಪಕ್ಷದ ಸಿದ್ಧಾಂತಗಳನ್ನು ಒಪ್ಕೊಂಡು ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು. ತಮ್ಮ ಹೆಸರು ಸರ್? ರಮೇಶ್ ಅಂತ ಕೆಂಬಾಪುರ. ಧನ್ಯವಾದ ಸರ್.